ತುಲಾ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಎಲ್ಲ ತುಲಾ ರಾಶಿಯವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ನಾನು ಶುಭ ವಿಚಾರಗಳ ವಿಡಿಯೋ ಮಾರ್ಚ್ ತಿಂಗಳಿಂದ ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ಈ ವಿಡಿಯೋ ನೋಡ್ಬಿಟ್ಟು ಬರೀ ಎದುರಿಸ್ತೀರಾ ನೀವು ಅಂತ ಅದು ನಾನು ತಪ್ಪಲ್ಲ, ನೀವು ವಿಡಿಯೋ ನೋಡಿಲ್ಲ ಅಂತ ಅರ್ಥ. ಇದು ಎಚ್ಚರಿಕೆಗಳ ವಿಡಿಯೋ, ಇದರಲ್ಲಿ ಎಚ್ಚರಿಕೆಗಳೇ ಇರ್ತದೆ, ಶುಭ ವಿಚಾರಗಳ ವಿಡಿಯೋ ಬೇರೆ ಇರ್ತದೆ. ಸೊ ಅದರಿಂದ ಅದು ಆಲ್ರೆಡಿ ಅಪ್ಲೋಡ್ ಆಗಿದೆ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ವಿಚಾರಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಅಪರೂಪದಲ್ಲಿ ರಿಪ್ಲೈ ಸಹ ಮಾಡುವ ಪ್ರಯತ್ನವನ್ನು ಸಮಯ ಸಿಕ್ಕಾಗ ಮಾಡ್ತಾ ಇರ್ತೇನೆ ಅಲ್ವಾ. ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಲಾ ರಾಶಿಯವರಿಗೆ ಮೊದಲನೇ ಎಚ್ಚರಿಕೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತುಲಾ ರಾಶಿಯವರು ತೂಗಿ ನೋಡ್ತಕ್ಕಂಥವ್ರು ಅಂತಾರಲ್ಲ. ಸೊ ಪ್ರತಿಯೊಬ್ಬರನ್ನೂ ಸಹ ನೀವು ಸಂಭಾಳಿಸ್ಲಿಕ್ಕೆ ಹೋಗ್ತೀರಾ. ಯಾರೂ ನಿಮ್ಮ ಬಗ್ಗೆ ಬೇಜಾರು ಮಾಡ್ಕೊಳ್ಬಾರ್ದು, ಎಲ್ಲರೂ ನಿಮ್ಮ ಬಗ್ಗೆ ಒಳ್ಳೇದು ಅನ್ಕೊಳ್ಬೇಕು, ಎಲ್ಲರ ಕೆಲಸನೂ ಮಾಡ್ಕೊಳ್ಬೇಕು. ಈ ಕಂಡವ್ರದ್ದು ಎಲ್ಲರದು ಕೆಲಸ ಮಾಡ್ತಾ ನಿಮ್ಮ ಕೆಲಸಗಳೇ ಬಾಕಿ ಉಳಿದೋಗ್ಬಿಡುತ್ತೆ. ಊರಿಗೆ ಉಪಕಾರಿ, ಕರೆಕ್ಟ್, ನೀವು ಮುಂದೆ ಹೇಳಿದ ಸಾಲನ್ನೇ ಆಯ್ತಲ್ವಾ. ನಿಮ್ಗೇನು ಬಂತು ಅದೇ ಆಗ್ಬಿಡುತ್ತೆ. ಏನಾಗುತ್ತೆ, ಮನೆಯವರೆಲ್ಲ ಈ ಒಂದು ಬೈಗಳ ನಿಮಗೆ ಯಾಕೆ ಹಾಕ್ತಾರೆ ಅಂತಂದರೆ, ನೀವು ಎಲ್ಲರನ್ನೂ ತೂಗಿಸ್ಬೇಕು, ಎಲ್ಲರನ್ನೂ ಸರಿಯಾಗಿ ತೆಗೆದುಕೊಳ್ಬೇಕು, ಅವ್ರ ಕೆಲಸನೂ ಮಾಡ್ಕೊಡ್ಬೇಕು, ಇವ್ರ ಕೆಲಸ ಮಾಡಬೇಕು, ಎಲ್ಲರ ಕೆಲಸ ಮಾಡ್ತೀರಾ, ನಿಮ್ಮ ಕೆಲಸ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಎಲ್ಲರ ಕೆಲಸ ಮಾಡ್ತಾ ಆ ಪ್ರಯತ್ನದಲ್ಲಿ ನಿಮ್ಮ ಕೆಲಸಗಳೇ ನಿಂತು ಹೋಗ್ತದೆ, ನಿಮ್ಮ ಕೆಲಸಗಳೇ ಮುಗಿಯೋದಿಲ್ಲ ಅಂತ. ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನ ನೋಡಿ. ಅದೊಂದು ಬುದ್ಧಿವಂತಿಕೆ ಆಗಿರ್ತದೆ. ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಜೊತೆಗೆ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ತಕ್ಕಂಥದ್ದು ಒಂದು ಬುದ್ಧಿವಂತಿಕೆಯ ಲಕ್ಷಣವಾಗಿರ್ತದೆ. ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಲಕ್ಷಣವಾಗಿರ್ತದೆ. ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ, ಅದು ನಿಮಗೆ ಪರಿಹಾರ. ಒಳ್ಳೆಯದಾಗಲಿ. ಎರಡನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಬ್ಬ ಆಪ್ತರ ಸಲಹೆಯನ್ನು ತೆಗೆದುಕೊಂಡು ನೀವು ಹಣದ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ತೀರಿ. ಇದು ಸ್ವಲ್ಪ ಗೊಂದಲಮಯ ಆಗಬಹುದಾ ಅಂತ ಸ್ವಲ್ಪ ಕಂಡು ಬರ್ತಾ ಇದೆ. ತುಂಬ ಆಪ್ತರು, ಅವರು ಸುಮ್ಮನೆ ಹೇಳಲ್ಲ, ಅವ್ರು ಹೇಳಿದ ಮೇಲೆ ಒಂದು ಕಾರಣ ಇರುತ್ತೆ. ಸೊ ಅದರಿಂದ ಅವ್ರು ಹೇಳ್ದಂಗೆ ಮಾಡೋಣ ಅಂಥೇಳಿ ನೀವೊಂದು ದುಡ್ಡು ಕಾಸಿನ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ತೀರಾ. ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ಅವ್ರು ಈ ಥರ ಮಾಡು ಹಣಕಾಸಿನ ವಿಚಾರದಲ್ಲಿ ಅಂತ ತುಂಬ ಆಪ್ತರು ಹೇಳಿದಾರಲ್ಲ, ಸೊ ಅವ್ರು ನಂಬಬೇಕಲ್ಲ ಅಂಥೇಳಿ ಅವ್ರ ಮಾತನ್ನು ನಂಬಿ ನೀವು ಮಾಡುವಂತಹ ಒಂದು ಆರ್ಥಿಕ ವ್ಯವಹಾರ ನಿಮಗೆ ತುಂಬ ಗೊಂದಲ ಆಗ್ಬಿಡುತ್ತದು. ಲಾಸ್ಟಿಗೆ ಮಾರ್ಚ್ ಎಂಡ್ ಬರೋಷ್ಟರಲ್ಲಿ ಏನು ಕಥೆಪ್ಪ, ಅವ್ರ ಮಾತೇ ಕೇಳಬಾರ್ದಾಗಿತ್ತು, ತುಂಬ ಚೆನ್ನಾಗಿತ್ತು, ನಂದೆಲ್ಲ ವ್ಯವಹಾರ ಕರೆಕ್ಟಾಗಿತ್ತು, ಇದನ್ನೇ ಎಡವಟ್ಟು ಮಾಡ್ಕೊಂಡೆ, ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕ್ಕೊಂಡೆ ಅನ್ನೋ ರೀತಿಯೆಲ್ಲ ಆಗಬಹುದು. ಅದಕ್ಕೆ ಪರಿಹಾರ ಸ್ವರೂಪ ವಿಶೇಷವಾಗಿ ದೇವತಾರಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರ ಬಗ್ಗೆ ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ವಿಚಾರ ತುಲಾ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಮಾತಿನ ತೂಕ ತಪ್ಪುವ ಸಾಧ್ಯತೆ, ಒಪ್ಪಂದಗಳು ಬದಲಾಗುವ ಸಾಧ್ಯತೆ, ಕಾನೂನಾತ್ಮಕವಾದಂತಹ ತೊಡಕುಗಳು ಬರುವ ಸಾಧ್ಯತೆ. ಏನಾಗ್ಬಿಡುತ್ತೆ, ಅಗ್ರಿಮೆಂಟ್ಗಳೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು, ಮಾತು ತಪ್ಪುತ್ತಾರೆ ಅಂತ. ಒಂದೇ ನೀವು ಮಾತು ತಪ್ತೀರಾ, ಅಥವಾ ನೀವು ಯಾರ ಹತ್ರ ಮಾತು ತೊಗೊಂಡಿದ್ರೆ ಅವ್ರು ಮಾತು ತಪ್ಪಬಹುದು. ಅವ್ರು ಮಾತು ತಪ್ಪದ್ರಲ್ಲ ಅಂತ ನೀವು ಕಾನೂನು ಸಲಹೆ ಅಥವಾ ಕಾನೂನು ಸಹಾಯ ಪಡೆಯಬೇಕಾದ ಪರಿಸ್ಥಿತಿಗಳು ಬರಬಹುದು. ಅಥವಾ ನೀವು ಮಾತು ತಪ್ಪಿದ್ರಿ, ನೀವು ಒಪ್ಪಂದ ಮುರಿದ್ರಿ, ನೀವು ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಿಲ್ಲ, ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತ ನಿಮ್ಮ ವಿರುದ್ಧ ಅವರು ಕಾನೂನಾತ್ಮಕವಾದಂತಹ ಸಹಾಯವನ್ನು ಪಡೆಯುವ ಪ್ರಯತ್ನವನ್ನು ಸಹ ಮಾಡಬಹುದು. ಇದರ್ ನೀವು ಇಲ್ಲ ಅವರು, ಎರಡರಲ್ಲೊಂದು ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಒಮ್ಮೆ ಕಾನೂನಾತ್ಮಕವಾದ ಸಹಾಯಕ್ಕೆ ಅವರಾಗಲಿ ನೀವಾಗಲಿ ಹೋದರೆ ಅದರಿಂದ ಹೊರಬರತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಸೊ ಅದರಿಂದ ನೀವು ಸಮಸ್ಯೆ ಆಗುವ ಮುನ್ನವೇ ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ಈ ಥರ ಇನ್ನೂ ದೊಡ್ಡ ವಿಚಾರಗಳೇ ಆಗಲಿ, ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೆ ನಾವು ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ನಾಲ್ಕನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮ್ಮ ಮನಸ್ಸಿನ ಅಸ್ಥಿರತೆ, ಒಂದು ಸ್ಥಿರವಾದ ಮನಸ್ಸು ನಿಮಗಿರಲ್ಲ. ಇದರಿಂದ ಏನಾಗ್ಬಿಡುತ್ತೆ, ನೀವು ಮಾಡುವ ಕೆಲಸಗಳು ಸರಿಯಾದ ಟೈಮಿಗೆ ಮಾಡಿ ಮುಗಿಸಲ್ಲ. ನೀವು ಈಗ ಯಾವುದೋ ಒಂದು ಕೆಲಸ 2 ದಿವಸದಲ್ಲಿ ಮಾಡಬೇಕು, ಅಯ್ಯೋ ಏನೋ ಒಂಥರ ಮೂಡ್ ಸರಿ ಇಲ್ಲ, ಮನ್ಸು ಸರಿ ಇಲ್ಲ ನನಗೆ, ಆಮೇಲೆ ಮಾಡ್ತೀನಿ ಅಂತಲೋ ನಿಧಾನ. ಅಂದರೆ 2 ದಿನದಲ್ಲಿ ಮಾಡಬೇಕಾದ ಕೆಲಸ 4 ದಿನ ಮಾಡ್ತೀರಾ, 5 ದಿನ ಮಾಡ್ತೀರಾ. 1 ದಿನದಲ್ಲಿ ಮಾಡಬೇಕಾದ ಕೆಲಸವನ್ನು 3 ದಿನ ಮಾಡ್ತೀರಾ. ಯಾಕೆ ಅಂತ ಕೇಳೋಕ್ಕೋದ್ರೆ ನನ್ನ ಮೈಂಡ್ ಸರಿ ಇಲ್ಲ, ನಂದು ಯಾಕೋ ಮೂಡ್ ಸರಿ ಇಲ್ಲ, ನನಗೇನು ಮಾಡಬೇಕು ಅಂತ ನೆನೆಸ್ತಾ ಇಲ್ಲ, ಏನೇನೋ ಹೇಳ್ಬಿಡೋದು. ಆದರೆ ಒಂದಾರು ನೀವು ಮಾಡಿ, ಅಟ್ಲೀಸ್ಟು ಒಂದೇ ಸಲ 2-3 ಕೆಲಸಗಳನ್ನಾರು ಕೈ ಹಾಕ್ಬಿಡಿ. ಯಾಕೆಂದರೆ ಇದು 1 ದಿವಸದಲ್ಲಿ ಮುಗಿಯುವಂಥ ಕೆಲಸ ಅಂತ ನೀವು ಒಪ್ಕೊಳ್ತೀರಾ,
ಇದೊಂದು ಒಂದು ದಿವಸ ಮುಗಿದೋಗುತ್ತೆ ಅಂತ, ಎರಡನೇ ದಿವಸಕ್ಕೆ ಮತ್ತೊಂದು ಕೆಲಸ ಒಪ್ಕೊಂಡಿರ್ತಾರೆ, ಮೂರು ದಿವಸ ಮತ್ತೊಂದು ಕೆಲಸ ಒಪ್ಕೊಂಡಿರ್ತಾರೆ. ಅಂದರೆ ಈ ಒಂದು ದಿವಸದ ಕೆಲಸ ನೀವು 3 ದಿವಸ ಮಾಡಿದ್ರೆ ಆ ಎರಡನೇ ದಿವಸಕ್ಕೆ 3 ದಿವಸ ಒಪ್ಕೊಂಡಂಥ ಕೆಲಸಗಳ ಕಥೆ ಏನು ಅಲ್ವಾ? ಸೊ ಆದ್ದರಿಂದ ಕೆಲಸಗಳನ್ನು ಒಪ್ಪಿಕೊಳ್ಳಲೇಬೇಡಿ. ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಒಪ್ಕೊಳ್ಳಿ. ಯಾಕೆ ಅಂತಂದರೆ ನೀವು ಒಂದು ಕೆಲಸವನ್ನು 3 ದಿನ ಮಾಡ್ತೀರಾ, ನನ್ನ ಮನಸ್ಸು ಸರಿ ಇಲ್ಲ, ನಂಗೆ ಯಾಕೋ ಒಂಥರ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ನನಗೆ ಮೂಡ್ ಬರ್ತಾ ಇಲ್ಲ, ನನಗೆಲ್ಲ ಆಗ್ತಾ ಇಲ್ಲ, ಈ ಥರ ಎಲ್ಲ ಏನೇನೋ ಮಾತಾಡ್ಬಿಟ್ಟು ಕೆಲಸಗಳನ್ನು ಮಾಡಿಕೊಡಲ್ಲ ನೀವು. ಅದರಿಂದ ಏನಾಗುತ್ತೆ, ನೀವು ಹಲವಾರು ಕೆಲಸಗಳನ್ನೇನಾದ್ರು ಒಪ್ಕೊಂಡ್ರೆ ಜನ ನಿಮ್ಮನ್ನು ಹಿಡ್ಕೊಂತಾರೆ. ಕೊಟ್ಟ ಮಾತನಂತ ಫಸ್ಟ್ ಬಂದು ಕೆಲಸ ಮಾಡಿ ಇಲ್ಲಿ ಮಾಡಿಕೊಡು ಫಸ್ಟು ಅಂತ. ಸುಮ್ಮನೆ ಮಾನ ಮರ್ಯಾದೆ ಯಾಕೆ ಕಳ್ಕೊಳ್ಳೋದು, ಯಾಕೆ ಅವಮಾನಗಳು ಎದುರಿಸೋದು? ಇಲ್ಲ, ಟೈಮಿಗೆ ಕರೆಕ್ಟಾಗಿ ಮಾಡ್ಕೊಳ್ಬೇಕು, ನಾನು ಒಂದು ದಿವಸ ಅಂದರೆ ಒಂದು ದಿವಸ ನಾನು ಕರೆಕ್ಟಾಗಿ ಮಾಡ್ಕೊಡುವಂತ ಆಗಬೇಕು ಅಂತಂದರೆ ಪರಿಹಾರಗಳು ಮಾಡ್ಕೊಳ್ಬೇಕು. ನಾನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಆ ರೀತಿ ಪರಿಹಾರ ಮಾಡ್ಕೊಳ್ಳಿ. 5ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹಳೆಯ ಸ್ನೇಹಿತರೊಂದಿಗಾಗುವ ಚಿಕ್ಕ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಅನ್ನಬಹುದು. ಅವರಿಂದ ನೀವು ದೂರ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಳೆಯ ಸ್ನೇಹಿತ ಬಿಡೋ, ಇದೇನು ಅನ್ಕೊಳ್ಳಲ್ಲ, ಅಂಥವೆಲ್ಲ ಎಷ್ಟೆಲ್ಲ ಆಗಿದಾವೆ ನಮ್ಮಿಬ್ಬರ ಮಧ್ಯೆ. ಹಳೆಯ ಸ್ನೇಹಿತ ಈ ಥರ ಜಗಳಗಳು ಸಿಕ್ಕಾಬಿಟ್ಟು ಜಗಳ ಮಾಡಿಬಿಡ್ತೀವಿ. ಈ ಥರ ಎಲ್ಲ ತುಂಬ ಅಪಾರ್ಥಗಳಾಗ್ಬಿಟ್ಟು, ಬಟ್ ನಾವು ಯಾವತ್ತೂ ದೂರ ಆಗಿಲ್ಲಪ್ಪ ಅಂತ ಅಂದ್ಕೊಂಡಿರ್ತೀರಲ್ಲ, ಈ ಸಲ ಹಂಗಾಗುವ ಸಾಧ್ಯತೆ ಕಮ್ಮಿ. ಈ ಸಲ ಒಂದು ಚಿಕ್ಕ ಭಿನ್ನಾಭಿಪ್ರಾಯ, ಚಿಕ್ಕ ಮನಸ್ತಾಪ, ಇದಕ್ಕಿಂತ ದೊಡ್ಡದು ಎಷ್ಟೋ ಆಗಿರುತ್ತೆ, ಬಟ್ ಅದು ಲೆಕ್ಕಕ್ಕೆ ಬರಲ್ಲ. ಈ ಸಲ ಆಗುವ ಈ ಚಿಕ್ಕದು ನಿಮ್ಮಿಬ್ಬರನ್ನ ದೂರ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಆ ಚಿಕ್ಕ ಪ್ರಮಾಣದ ಮನಸ್ತಾಪವೂ ಸಹ ಆಗದಂತೆ ನೋಡಿಕೊಳ್ಳಬೇಕು, ಎಚ್ಚರ ನೀವು ವಹಿಸಬೇಕಾಗ್ತದೆ. ಅದೇತಲ್ವಾ? ಒಳ್ಳೆಯದಾಗಲಿ. ನಿಮಗೆಲ್ಲ ಸಮಸ್ಯೆಗಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಮಾಡ್ತಾ ಇದ್ದೇವೆ, ಸಂಭವಿಸ್ತಾ ಇದೆ. ಸೊ ಆ ಗ್ರಹಣ, ಮಹಾಚಂದ್ರ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದ ಆಚರಣೆ ಇದೆ, ಫಲ ಅಂತೂ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮೊದಲು ಗ್ರಹಣ ಶಾಂತಿಯಾಗಬೇಕು ಅಂತ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾರ್ಚ್ 3ನೇ ತಾರೀಕು ಮಹಾಚಂದ್ರ ಗ್ರಹಣ ಶಾಂತಿ ಹೋಮವನ್ನು ಆ ಸಂಧ್ಯಾಕಾಲದ ನಿಶೀಥ ಕಾಲದಲ್ಲಿ, ಗ್ರಹಣ ಅಂತ್ಯದ ಕಾಲದಲ್ಲಿ, ಗ್ರಹಣದ ಸಮಯದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಲೈವ್ ಇರ್ತದೆ ಆ ಒಂದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಹಾಗೂ ಗ್ರಹಣ ಕಾಲ ಆದ್ರಿಂದ ವಿಶೇಷವಾದ ಹೋಮಗಳು ಮಾಡಬೇಕಲ್ಲ. ಯಾಕೆಂದರೆ ಗ್ರಹಣದ ಸಂದರ್ಭ, ಗ್ರಹಣದ ದಿನದಲ್ಲಿ ಮಾಡತಕ್ಕಂಥ ಯಾವುದೇ ಹೋಮ, ಹವನ, ಪೂಜೆ, ಯಜ್ಞ, ಯಾಗ, ದಾನ ಧರ್ಮಾದಿಗಳು ಏನೇ ಇದ್ರೂ ಸಹ ಅದು 10 ಪಟ್ಟು 100 ಪಟ್ಟಷ್ಟು ಫಲ ಕೊಡುತ್ತಂತೆ. ಸೊ ಆದ್ರಿಂದ ನಾವು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಮಹಾ ಕುಬೇರ ಲಕ್ಷ್ಮೀ ಹೋಮ, ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಮಹಾಚಂದ್ರ ಗ್ರಹಣ ಶಾಂತಿಯಂದು. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು, ಸಂತಾನ ಇರೋವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು, ಸರ್ಪಶಾಪಗಳು, ಕಷ್ಟಗಳು ಪರಿಹಾರವಾಗಬೇಕು ಅಂತಲೇ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಸಿಗಬೇಕು ನಿಮಗೆ, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಮಾಡ್ತಕ್ಕಂಥದ್ದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಇದು ಬಹಳ ಇಂಪಾರ್ಟೆಂಟ್, ಯಾಕೆಂದರೆ ಚಂದ್ರಗ್ರಹಣ ಇದೆ. ಹಾಗೂ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮ. ಇದೆಲ್ಲ ಮಾಡ್ತಕ್ಕಂಥದ್ದು ಹಾಗೂ ವಿಶೇಷ ಪರಿಹಾರ ಸ್ವರೂಪ ನಿಮಗೆ ಇಲ್ಲಿ ಕಾಣ್ತಾ ಇರತಕ್ಕಂಥ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಅಭಿಮಂತ್ರಣೆ ಮಾಡಿ ಗ್ರಹಣದ ಒಂದು ಹೋಮ ಇದೆಯಲ್ಲ, ಅದೇ ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ ಗ್ರಹಣದ ಒಂದು ಹೋಮ. ಸೊ ಗ್ರಹಣದ ದಿವಸ ಗ್ರಹಣ ಶಾಂತಿ ಹೋಮದಲ್ಲಿ ನಾವು ಈ ಒಂದು ಕುಬೇರ ಲಕ್ಷ್ಮಿ ಹೋಮವನ್ನ ಹಾಗೂ ಋಣಬಾಧಾ ನಿವಾರಕ ಮಹಾಗಣಪತಿ ಹೋಮವನ್ನ, ಚಂದ್ರಗ್ರಹಣ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಧನಾಕರ್ಷಕ ಮಣಿ ರಾ ಪೈರೈಟ್ ಅಂತ ಕರಿತೀವಿ, ತುಂಬ ರಾ, ಇದನ್ನ ನಾವೇನೂ ಇದು ಮಾಡೇ ಇಲ್ಲ, ಇದನ್ನ ಆಮೇಲೆ ಇದೇ ಕಲ್ಲನ್ನು ನಾವು ಪಾಲಿಶ್ ಮಾಡಿ ನಾವು ಬ್ರೇಸ್ಲೆಟ್ಗಳನ್ನ ಮಾಡ್ತೀವಿ ಅಥವಾ ಉಂಗುರಗಳನ್ನ ಮಾಡ್ತೀವಿ ಅಥವಾ ಬೇರೆ ಬೇರೆಲ್ಲ ಮಾಡ್ತಿರಲ್ಲ, ಇದು ರಾ ಪೈರೈಟ್. ಇದು ಅದ್ಭುತವಾಗಿರ್ತಕ್ಕಂಥ ರಾ ಪೈರೈಟನ್ನು ಪ್ರತಿಯೊಬ್ಬರ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಧನಾಕರ್ಷಕ ಮಣಿಯನ್ನು ಮಹಾಚಂದ್ರಗ್ರಹಣ ಶಾಂತಿಯ ದಿವಸ ಕುಬೇರ ಲಕ್ಷ್ಮಿ ಹೋಮ, ಸರ್ಪಶಾಂತಿ ಹೋಮ, ಋಣಬಾಧಾ ನಿವಾರಕ ಗಣಪತಿ ಹೋಮ, ಸರ್ಪಶಾಂತಿ, ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆದಾಗ ಇದನ್ನು ನಿಮ್ಮ ದೇವರ ಮನೆಯಲ್ಲಾಗಿರ್ಬೋದು, ನಿಮ್ಮ ಲಾಕರಲ್ಲಾಗಿರ್ಬೋದು, ದುಡ್ಡಿಡುವಂತಹ ಜಾಗದಲ್ಲಾಗಿರ್ಬೋದು, ನಿಮ್ಮ ಅಂಗಡಿಗಳಲ್ಲಿ
ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಇದನ್ನು ಇಟ್ಕೊಳ್ತಕ್ಕಂಥದ್ದು ಇಲ್ಲ, ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೊಳ್ಬೋದು. ತುಂಬ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ರಾ ಪೈರೈಟ್ ಇದು, ಒರಿಜಿನಲ್ ರಾ ಪೈರೈಟ್ ಇದು, ಒರಿಜಿನಲ್ ಧನಾಕರ್ಷಕ ಮಣಿ. ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ನಾವು ಸಂಕಲ್ಪ ಸೇವೆಗೆ ನೋಡಿ, ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ವಿಶೇಷ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ಈಗ ಹೇಳಿದಂಥ ನಿಮ್ಮ ರಾಶಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ತುಂಬ ಲಿಮಿಟೆಡ್ ಆಗಿ ಇರ್ತಕ್ಕಂಥ ಇದನ್ನು ನಾವು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಗ್ರಹಣ ನೆನ್ಪಿಟ್ಕೊಳ್ಳಿ, ಗ್ರಹಣ ಯಾವಾಗಲೂ ಬರ್ತಲ್ಲ, ಅಪರೂಪದಲ್ಲಿ ಬರುವ ಗ್ರಹಣ ಇದು, ಆಚರಣೆಯಲ್ಲಿರುವ ಗ್ರಹಣ, ಪ್ರಭಾವವನ್ನು ಬೀರುವ ಗ್ರಹಣ. ಈ ಗ್ರಹಣದ ಒಂದು ಅದ್ಭುತವಾದಂತಹ ಪ್ರಸಾದವನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಈ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ವಿಚಾರಗಳಿದ್ರೆ ಪುನಃ ಅದೇ ಹೇಳ್ತಾ ಇದ್ದೀನಿ ನಾನು, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನೋಡ್ತೇನೆ ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.